ನಮಸ್ಕಾರ ಕೋಲಾರ, ನಮಸ್ಕಾರ ಅಬಕಾರಿ ಕೋಲಾರ. ಮುನಿರತ್ನಮ್ಮ ಅನ್ನುವಂಥ ಒಬ್ಬರು ಅಧಿಕಾರಿ ಇದ್ದಾರೆ ಅಬಕಾರಿ ಇಲಾಖೆಯಲ್ಲಿ. ನಮ್ಮ ಪೊಲೀಸ್ ಇಲಾಖೆಯವರಿಗೆ ಬಾಡಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಎಲ್ಲರೂ ಸಾರ್ವಜನಿಕರು ಕೇಳ್ತಾರೆ ಬಾಡಿ ಕ್ಯಾಮ್ರಾ ಹಾಕ್ಕೊಂಡು ಯಾಕೆ ತಾವು ಕೆಲಸ ಮಾಡಲ್ಲ ಅಂತ. ಆದರೆ ಅವರು ಮಾದರಿಯಾಗಿದ್ದಾರೆ. ನಮ್ಮ ಮುನಿರತ್ನಮ್ಮ ಅವರು ಅಬಕಾರಿ ಇಲಾಖೆಯಲ್ಲಿ ಅವ್ರ ಬಾಡಿಯಲ್ಲಿ ಯಾವಾಗಲೂ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ಅದು ಸೀಕ್ರೆಟ್ ಕ್ಯಾಮ್ರಾ ಆಗಿರುತ್ತೆ. ಯಾಕೆ ಅಂತಂದರೆ ಯಾರಾದರೂ ಇವ್ರ ಬಗ್ಗೆ ಏನಾದರೂ ಮಾತಾಡಿದರೆ ದೌರ್ಜನ್ಯ ಕೇಸ್ ಹಾಕೋದಕ್ಕೆ, ಎದುರಿಸಲಿಕ್ಕೆ, ಆಮೇಲೆ ಸರ್ಕಾರನೇ ನಂದು ಅನ್ನೋ ರೀತಿ ತಮ್ಮ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಹಿಂದೆ ಅವರು ಒಂದು ಡಿಪೋಲ್ ಇರ್ತಾರೆ. ಆವಾಗ ಪ್ರತಿ ಬಾರವರು ₹1000 ಫಿಕ್ಸ್ ಮಾಡಿರ್ತಾರೆ. ಈಗ ಬಾರು ಪ್ಲಸ್ ಜೊತೆಗೆ ಡಾಬಾಗಳು ಮತ್ತಿತರೆ ಮದ್ಯ ಮಾರುವಂಥ ಅಂಗಡಿಗಳು. ಇನ್ನು ಹಳ್ಳಿಗಳಲ್ಲಂತೂ ಬಿಟ್ಬಿಡಿ, ಪ್ರತಿ ಹಳ್ಳಿಯಲ್ಲೂ ಯಾವಾಗ ಬೇಕೋ ನಿಮಗೆ ಕಿರಾಣಿ ಅಂಗಡಿಗಳು. ವಂಶಜೀಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಮದ್ಯ ಸಿಗಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನ ಅಬಕಾರಿ ಇಲಾಖೆ DC ಅವರು ಕ್ರಮಬದ್ಧವಾಗಿ ಮಾಡಿಕೊಟ್ಟಿದ್ದಾರೆ. ಅವರ ಯೋಗ್ಯತೆಗೆ ಹಳ್ಳಿಯಲ್ಲಿ ಮದ್ಯ ಕೊಡೋದನ್ನ ನಿಲ್ಸಕ್ಕೆ ಶಕ್ತಿ ಇಲ್ಲ ಅವ್ರಿಗೆ. ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರ್ತಾ ಇದ್ದಾರೆ, ಅದ್ರ ಬಗ್ಗೆ ಗಮನ ಹರಿಸಲ್ಲ. ಇವ್ರು ಬರೀ ಗಮನ ಹರಿಸೋದು ಇವ್ರ ಕಿಸೆಗೆ ಏನು ಬರುತ್ತೆ ಅದನ್ನು ಮಾತ್ರ ಚಾಚು ತಪ್ಪದೆ ಅವರ ಕೆಳದರ್ಜೆ ಅಧಿಕಾರಿಗಳನ್ನ ಕಳಿಸಿ ವಸೂಲಿಗಳನ್ನು ಮಾಡಿ ಇವ್ರಿಗೇನು ಸಂಬಳ ಕೊಡಲ್ವಾ? ಏನಾರು ಫ್ರೀಯಾಗಿ ಏನಾರು ಕೆಲಸ ಮಾಡ್ತಿದ್ದಾರಾ? ಕಮಿಷನ್ ಬೇಸಿಸ್ ಏನಾರ ಕೆಲಸ ಮಾಡ್ತಿದ್ದಾರಾ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ದಯವಿಟ್ಟು ಈ ಮುನಿರತ್ನಮ್ಮ ಅನ್ನೋಂಥ ವ್ಯಕ್ತಿ ಮೇಲೆ ತನಿಖೆ ಮಾಡಿ ಅವ್ರು ಏನೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ಗಮನಿಸಿ ವರದಿ ಪಡ್ಕೊಳ್ಳಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್.